ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇವಾಗ ಎಷ್ಟು ಇಂಚ್ ಬೇಕು ಅಷ್ಟಕ್ಕೆ ಮೆಜರ್ಮೆಂಟ್ ಮಾಡೋಣ. 16 ಇಂಚಿದೆ, ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಇಲ್ಲಿ ಮಾಮೂಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿದೆ, ಹೆಚ್ಚು ಕಡಿಮೆ ಏನಿಲ್ಲ. 15 ಇಂಚ್ ಬೇಕು, 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗಿಗೆ. 16 ಇಂಚು ಕರೆಕ್ಟಾಗಿದೆ. ಓಕೆ, ಈ ರೀತಿ ಇಟ್ಕೊಂಡು ಇದು ಬೋಟ್ ನೆಕ್ ಡಿಸೈನು. ಅದೇ ಮಧುಬಾಲ ಡಿಸೈನ್ ಥರನೇ ಬರುತ್ತೆ. ಓಕೆನಾ, ಅಂದರೆ ಮಧುಬಾಲ ಡಿಸೈನೇ, ಆದರೆ ಟ್ಯಾಗ್ ಎಲ್ಲ ಬರಲ್ಲ. ಓಕೆನಾ, ಆ ಥರ ಬರುತ್ತೆ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಬೋಟ್ ನೆಕ್ ಡಿಸೈನು. ಸೊಂಟ ಸುತ್ತಳತೆ ಏನಿರುತ್ತೆ 4 ಭಾಗ ಮಾಡ್ಕೊಳ್ಳೋಣ. 34 ಇದೆ, 34ನ 4 ಭಾಗ ಮಾಡಿ ನಮಗೆ 8.5 ಬರುತ್ತೆ. 8.5 ಇಲ್ಲಿಗೆ ಮಾರ್ಕ್ ಮಾಡಿ ಇದರಿಂದ 1 ಇಂಚು ಡಾಟ್ಗೆ, 2 ಇಂಚು ಸ್ಟಿಚಿಂಗಿಗೆ. ಓಕೆನಾ, ಮಾಮೂಲಿ ಇದು 8.5 ಮತ್ತು ಈ 8.5ನ 8.5 ಇದೆ, 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 8.5, 9.5, 10.5 ಬಂತು. 10.5ನ ಇಲ್ಲಿಗೆ ಮಾರ್ಕ್ ಮಾಡಿ. ಓಕೆನಾ, 10.5. ಈ 10.5ನ 2 ಭಾಗ ಮಾಡಿ. ಈಗ 5.25 ಬಂತು. 5.25ಗೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ. ಇಲ್ಲಿಗೆ 7.25 ಬಂತು. ಇದು 7.25 ನಮಗೆ ನೆಕ್ ಬಿಡ್ತು. 7.25. ಓಕೆನಾ, 7.25. ಇದೇ 7.25ನ ಈ ಕಡೆನ ಆರ್ಮಲ್ ರೌಂಡ್ಗೂ ತಗೊಳ್ಳಿ. ಓಕೆನಾ, ಇದು 7.25ಗೆ ಆರ್ಮಲ್ ರೌಂಡು ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಮತ್ತು ಈ ಕಡೆಯಿಂದ ಇದನ್ನು ಜಾಯಿಂಟ್ ಮಾಡೋಣ. ಓಕೆನಾ, ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ. ಓಕೆನಾ, ಇಲ್ಲಿಂದ 1 ಇಂಚಿಗೆ ಈ ರೀತಿ ಜಾಯಿಂಟ್ ಮಾಡಿ. ಓಕೆನಾ, ಇಷ್ಟಾಯಿತು. ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡಿ. ನೆಕ್ ಬಂದ್ಬಿಟ್ಟು 3 ಇಂಚು. ಓಕೆನಾ, ಇಲ್ಲಿನೂ 3 ಇಂಚಿಗೆ ಮಾರ್ಕ್ ಮಾಡಿ. ನೆಕ್ ಬಂದ್ಬಿಟ್ಟು ಇದು ಫ್ರಂಟು, ಕೆಳಗಡೆ ಇರೋದು ಬ್ಯಾಕು. ಇದು ಫ್ರಂಟ್ ಇದೇನೆ. ಫ್ರಂಟ್ ಬಂದ್ಬಿಟ್ಟು 7 ಇಂಚಿಗೆ 7 ಇಂಚಿಗೆ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಿಂಗೆ ಶೇಪ್ ಕೊಡೋಣ. ಈ ರೀತಿ ಶೇಪ್ ಕೊಡಿ. ಈ ರೀತಿ ಶೇಪ್ ಕೊಟ್ಟರೆ ಆಯಿತು. ಇವಾಗ ಇದು ರೆಡಿ ಆಯಿತು. ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ, ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡಿ 3.5ಗೆ ಡಾಟ್ ಪಾಯಿಂಟ್ ಹಾಕೋತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಕಡೆ ಸೈಡ್ಗೂ 3.5ಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿ 3.5ಗೆ ಆ ಕಡೆಯಿಂದ ಈ ಕಡೆಯಿಂದ 3.5 ಮಧ್ಯೆ ಡಾಟ್ ಪಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ತಗೊಬಂದು ಓಕೆನಾ, ಇಷ್ಟೇ. ಇಲ್ಲಿ ನಾವು ಡಾಟ್ ಏನು ಹಿಡಿತೀವಲ್ಲ ಅಲ್ಲಿಗೆ 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಇಲ್ಲಿಂದ ಇಲ್ಲಿಗೆ ನಮ್ಗೆ 6.5 ಇಂಚ್ ಸಿಗುತ್ತೆ. ಓಕೆನಾ, ಇದು ಮಧ್ಯೆ ಡಾಟ್ ಪಾಯಿಂಟ್ ಬರುತ್ತೆ. ಇವಾಗ ಇದನ್ನು ಈ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಸಪ್ರೇಟಾಗಿ ತೊಗೊಂಡು ನಾವು ಎಕ್ಸ್ಟ್ರಾ ಬಟ್ಟೆ ಕೊಡ್ತೀವಲ್ವ ಇದನ್ನು ಶೇಪಲ್ಲಿ ಚೇಂಜ್ ಮಾಡಬೇಕು ಇದನ್ನು. ಓಕೆನಾ, ಟ್ಯಾಗಿಗೆ ಏನು ಬರಲ್ಲ. ಹಿಂದೆ ಮಾಮೂಲಿ ನೆಕ್ ಬರುತ್ತೆ, ಇದಿಷ್ಟು ಬರುತ್ತೆ. ಇದು ಎಕ್ಸ್ಟ್ರಾ ತೊಗೋತೀವಲ್ಲ ಇದಕ್ಕೆ ನಾವು ಡಾಟ್ ಬರೋ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಇವಾಗ ಇದಿಷ್ಟು ಇದೆ, ಇಷ್ಟೇ. ಇವಾಗ ಕಟ್ ಮಾಡ್ಕೊಳ್ಳೋಣ. ಕೆಳಗಡೆಗೆ ಏನು ಡೀಪ್ ಇಲ್ಲ. ಡೀಪ್ ಬಂದ್ಬಿಟ್ಟು ಕೆಳಗಡೆಗೆ ಒಂದು ಸ್ವಲ್ಪ ಅವ್ರು ಬ್ರಾಡಾಗೆ ಹಾಕೊಳ್ಳೋದ್ರಿಂದ ಒಂದು 9 ಇಂಚಿಗೆ ಇಟ್ಕೊತೀನಿ. ಓಕೆನಾ, ಸ್ವಲ್ಪ ಬ್ರಾಡ್ ಇಡೋಣ, ತೊಂದರೆ ಏನಿಲ್ಲ. ಇವಾಗ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ. ರೆಡಿ ಆಯಿತು. ಇವಾಗ ಇಲ್ಲಿ ಶೇಪ್ ತೆಗೆಯೋಣ. ಇದು ಫ್ರಂಟದು. ಫ್ರಂಟಲ್ಲಿ
ಶೇಪ್ ತಗೊಂಡು ಇದು ಮಾಮೂಲಿ ಇಲ್ಲಿ ಒಂದು ಅರ್ಧ ಇಂಚು ಕೆಳಗಡೆ ತಗೊಳ್ಳಿ. ಜೊತೆ ಆಯಿತು. ಮತ್ತೆ ಇದನ್ನು ಇದಕ್ಕೆ ಫಸ್ಟ್ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ನೆಕ್ಕು ಇಷ್ಟಕ್ಕೆ ಬರಬೇಕು ಅಂತ. ನಾವು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿದಾಗ ಅಲ್ಲಿಗೆ ಬರಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಓಕೆನಾ? ಎಷ್ಟು ರೆಡಿ ಆಯಿತು. ಇದು ಸಪ್ರೇಟಾಗಿ ತೆಗೆದುಬಿಡೋಣ. ಮತ್ತೆ ಅದೇ ಹೇಳ್ದಂಗೆ ಇಲ್ಲಿ ಡೀಪ್ ತಗೊಳ್ಳೋಣ. ಇಲ್ಲಿ ನಾನು 3.5 ತಗೋತೀನಿ. ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಬ್ರೌನ್ ಮಾಡೋಣ. ಅವ್ರು ಬ್ರಾಡ್ ಹಾಕೋತಾರೆ, ಹಾಗಾಗಿ ಬ್ರಾಡ್ ಆಗಿರ್ತಾ ಇದ್ದೀನಿ. ಇಷ್ಟೇ ರೆಡಿ ಆಯಿತು. ಇದು ಸ್ಲೀವ್ಸ್ ಬೇರೆ ಬರುತ್ತೆ ಇದಕ್ಕೆ ಡಿಸೈನು, ಹಾಗಾಗಿ ಅದು ಬೇರೆ ಕಟಿಂಗ್ ಬರುತ್ತೆ. ಇವಾಗ ಇದಕ್ಕೆ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ಟೆನ. ಇದಕ್ಕೆ ಮುದ್ದೆ ಬೇರೆ ಕೊಡಬೇಕಾಗುತ್ತೆ. ಈ ರೀತಿ ಬರುತ್ತೆ ನೋಡಿ, ಅದು ಬಲ ಡಿಸೈನ್ ಹಿಂಗೆ ಬಂತು. ಇಲ್ಲಿಗೆ ನಾವು ಫ್ರಿಲ್ ಇದಿಟ್ಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಕಪ್ಸ್ ಅಂದರೆ ಡಾಟ್ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ? ಈ ರೀತಿ ಬಂತು. ಇದು ಬ್ಯಾಕು ನೋಡಿ ಈ ಥರ ಬರುತ್ತೆ. ಇದು ಎಕ್ಸ್ಟ್ರಾ ಡಾಟ್ ಬರೋದಕ್ಕೆ ಕೊಟ್ಟಿರುವಂಥದ್ದು. ಓಕೆನಾ? ಇದನ್ನು ಇಷ್ಟೇ, ತೊಂದರೆ ಏನಿಲ್ಲ. ಇಲ್ಲಿಗೆ ಬರುತ್ತೆ ಮಾರ್ಕು. ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಮತ್ತೆ ಇವಾಗ ಇದನ್ನು ಡಾಟ್ ತೆಗಿಬೇಕು. ಓಕೆನಾ? ಹಿಂಗೆ ಬರುತ್ತೆ. ಓಕೆನಾ? ಇದನ್ನು ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಸ್ಟಿಚ್ ಮಾಡಿದಾಗ ಹಿಂಗೆ ಕಪ್ಸ್ ಬರುತ್ತೆ. ಈ ಥರ ಕಪ್ಸ್ ಬರುತ್ತೆ ಹಿಂಗೆ. ಓಕೆನಾ? ಈ ರೀತಿ ಬರುತ್ತೆ. ಈ ರೀತಿ ಇಲ್ಲಿ ಸ್ಟಿಚ್ ಮಾಡಿದಾಗ ಕಪ್ಸ್ ಬರುತ್ತೆ. ಇದನ್ನು ಈ ಅಳತೆಗೆ ನಾವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಓಕೆನಾ? ಅದನ್ನು ನಾನು ಕಟ್ಟಿಂಗಲ್ಲಿ ಸ್ಟಿಚಿಂಗ್ ಮಾಡ್ತಾ ತೋರಿಸ್ತೀನಿ. ಇವಾಗ ಇದಿಷ್ಟು ರೆಡಿ ಆಯಿತು. ಇರುತ್ತೆ ಅಂದರೆ ಡಿಸೈನ್ ಕಾಣಿಸೋ ಥರ. ರೆಡ್ ಬೇಡ ಅಂದರೆ ಇರಲಿ. ಈ ರೀತಿ ಇದೆ. ನಾನು ಹಿಂಗೆ ಕಟ್ ಮಾಡ್ಕೋತೀನಿ. ಇದು ಆಯಿತು. ಫ್ರಂಟು ಬ್ಯಾಕ್ ಆಯಿತು. ಈಗ ಇದರಲ್ಲಿ ಆದರೆ ಕೊಡ್ಬೋದು, ತೊಂದರೆ ಇಲ್ಲ. ಆದರೆ ಒಂದೇ ಕಲರ್ ಆಗುತ್ತೆ. ಇದಕ್ಕೆ ಔಟ್ಲೈನ್ ಏನಾದರೂ